KCT ಸ್ಟೂಡೆಂಟ್ಸು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು KCT ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಈ ವರ್ಷ ಕಟ್ ಆಫು ಇನ್ಕ್ರೀಸ್ ಆಗುತ್ತಾ, ನನ್ನ ರ್ಯಾಂಕು ಎಷ್ಟಿದ್ರೆ ನನಗೆ ಕಾಲೇಜ್ ಸಿಗುತ್ತೆ. ಸೊ ಈ ರೀತಿ ಎಲ್ಲ ಡೌಟ್ಸ್ನೆಲ್ಲ ಕೇಳ್ತಾ ಇದ್ದೀರಾ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ರ್ಯಾಂಕು ಎಷ್ಟಿದ್ರೆ ಸೇಫು ಮತ್ತು ಕಟ್ ಆಫು ಇನ್ಕ್ರೀಸ್ ಆಗುತ್ತಾ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ KCT ರ್ಯಾಂಕ್ ಎಷ್ಟು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ನಿಮ್ಮ ರೇಂಜಲ್ಲಿ ಎಷ್ಟು ಸ್ಟೂಡೆಂಟ್ಸ್ ರ್ಯಾಂಕ್ ಬಂದಿದೆ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ KCT ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ರಿಲೀಸ್ ಆಗಬೇಕು. ಈಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ರಿಲೀಸ್ ಆಗಿದೆ, ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಈಗ ವೆಯ್ಟ್ ಮಾಡ್ತಾ ಇರೋದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನೋಡಿ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೆ ಡಿಲೇ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ ಸೀಟ್ ಮ್ಯಾಟ್ರಿಕ್ಸು KE ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಇದೇ ಒಂದು ರೀಸನಿಂದ ಡಿಲೇ ಆಗ್ತಾ ಇರೋದು. ನಿಮ್ಮ ಆಪ್ಷನ್ ಎಂಟ್ರಿ ಈ ವೀಕಲ್ಲೇ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ KE ಕಡೆಯಿಂದ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ, ಅದರಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಓಕೆನಾ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, KCT ರಿಸಲ್ಟ್ಸ್ ಈಗ ಆಲ್ರೆಡಿ ಅನೌನ್ಸ್ ಆಗಿದೆ. ಅದರಲ್ಲಿ ಕೆಲವೊಬ್ಬರಿಗೆ ಚೆನ್ನಾಗಿ ರ್ಯಾಂಕ್ ಬಂದಿರುತ್ತೆ, ಇನ್ನು ಕೆಲವೊಬ್ಬರಿಗೆ ರ್ಯಾಂಕು ಚೆನ್ನಾಗಿ ಬಂದಿರೋದಿಲ್ಲ. ಸೊ ನಿಮ್ಗೆ ಇನ್ನೂ ಕೂಡ ಒಂದು ಲಾಸ್ಟ್ ಚಾನ್ಸ್ ಇದೆ. ನೀವು ಕೂಡ ಗೂಗಲ್ ಜೊತೆ ಕೊಲಾಬ್ರೇಟ್ ಆಗಿರೋ ಕಾಲೇಜ್ಗೆ ಜಾಯಿನ್ ಆಗ್ಬೋದು, ಬಟ್ ಇದಕ್ಕೊಂದು ಎಕ್ಸಾಮ್ ಬರೀಬೇಕಾಗಿರುತ್ತೆ. ಇದರಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಇರೋದಿಲ್ಲ, ಜಸ್ಟ್ ಬೇಸಿಕ್ ಲಾಜಿಕಲ್ ಎಕ್ಸಾಮ್ ಆಗಿರುತ್ತೆ. ನೀವು ಎಕ್ಸಾಮ್ ತಗೊಂಡ್ರೆ ನಿಮಗೆ ಫ್ರೀ ಮ್ಯಾಕ್ ಬುಕ್ ಜೊತೆಗೆ ಅಪ್ ಟು 8 lakh ತನಕ ಸ್ಕಾಲರ್ಶಿಪ್ನ ಪಡ್ಕೋಬೋದಾಗಿರುತ್ತೆ. ಇಲ್ಲಿ ಸ್ಟೂಡೆಂಟ್ಸು 7 ಕಂಟ್ರೀಸಲ್ಲಿ ಇಂಟರ್ನ್ಶಿಪ್ಸ್ನ ಮಾಡ್ತಾ ಇದ್ದಾರೆ. ಇಲ್ಲಿನ ಆವ್ರೇಜ್ ಸ್ಟೈಪೆಂಡೇ 2.5 lakhs ಇದೆ. ಆ್ಯಂಡ್ 2025 ಪೋಲಾರಿ ಸ್ಟೂಡೆಂಟ್ಸು 1 crore ಪ್ಲಸ್ ಇಂಟರ್ನ್ಶಿಪ್ ಸ್ಟೈಪೆಂಡ್ಸ್ನ ಅರ್ನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಇಂಡಸ್ಟ್ರಿಗೆ ಬೇಕಾಗಿರೋ ಸ್ಕಿಲ್ಸ್ನ ಎಕ್ಸಾಕ್ಟಾಗಿ ಕಲಿತಾ ಇದ್ದಾರೆ. ಸೊ ಅದರಿಂದ ನೀವು ಒಂದೇ ಒಂದು ರಿಸಲ್ಟ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ. ಸೊ ಪ್ಯಾಟ್ ರಿಜಿಸ್ಟ್ರೇಷನ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದ. ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ನನ್ನ ರ್ಯಾಂಕು 50,000 ಇದೆ, 1 lakh ಇದೆ, 1.5 lakh ಇದೆ, ನನಗೆ ಕಾಲೇಜ್ ಸಿಗುತ್ತಾ? ಸೊ ಕಾಲೇಜ್ ಸಿಗಬೇಕು ಅಂದರೆ ಏನು ಮಾಡಬೇಕು? ಈ ರೀತಿ ಎಲ್ಲ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಇಲ್ಲಿಂದ ಗಮನ ಕೊಟ್ಟು ಕೇಳಿಸ್ಕೊತಾ ಹೋಗಿ. ಸೊ ನಿಮ್ಮ ರ್ಯಾಂಕು ಎಷ್ಟೇ ಇದ್ರೂ ಕೂಡ ನಿಮಗೆ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಬಟ್ ನೀವು ಬ್ರ್ಯಾಂಚ್ ಜೊತೆ ಕಾಂಪ್ರಮೈಸ್ ಆಗಬೇಕಾಗಿರುತ್ತೆ. CSA ಬೇಕು ಅಥವಾ AML ಬೇಕು, ಈ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಿಮಗೆ ECನೂ ಸಿಗ್ಬೋದು, EEE ಸಿಗ್ಬೋದು, ಮೆಕ್ಯಾನಿಕಲ್ಲು ಸಿಗ್ಬೋದು, ಅಥವಾ ಕೆಲವೊಂದು ಕಾಲೇಜಲ್ಲಿ CS ಸಿಗ್ಬೋದು. ತೋರಿಸ್ಕೊಡ್ತೀನಿ ನಿಮಗೆ. ಬಟ್ ನಿಮ್ಮ ಕ್ಯಾಟಗರಿ ಮೇಲೂ ಡಿಪೆಂಡ್ ಆಗುತ್ತೆ ಮತ್ತು ನಿಮ್ಮ ಒಂದು ಯಾವುದು ಬ್ರ್ಯಾಂಚ್ ಚೂಸ್ ಮಾಡ್ತಾ ಇದ್ದೀರಾ ಇದೆರಡರ ಮೇಲೂ ಡಿಪೆಂಡ್ ಆಗಿ ನಿಮಗೆ ಕಾಲೇಜ್ ಸಿಗುತ್ತಾ ಇಲ್ವಂತ ಗೊತ್ತಾಗುತ್ತೆ. ಈಗ ಇದೇ ಒಂದು ಕಟ್ ಆಫ್ನ ನೋಡಿಕೊಂಡು ನೀವು ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕು. ಇದು ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಓಕೆನಾ. ಈಗ ನಿಮ್ಮ ರ್ಯಾಂಕ್ ಏನಾದರೂ 50,000 ಒಳಗಿತ್ತು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಖಂಡಿತ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ಬಟ್ ಬ್ರ್ಯಾಂಚು ಈಗ ಅದು ECನೇ ಆಗಿರ್ಬೋದು, EEE ಆಗಿರ್ಬೋದು, ಅಥವಾ CS ಸಿಗುತ್ತೆ. ಬಟ್ ಟಾಪ್ ಕಾಲೇಜಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ನಿಮ್ಮ ರಿಸರ್ವೇಷನ್ಸ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಟಾಪ್ ಕಾಲೇಜಲ್ಲೂ ಸಿಗುತ್ತೆ. ಓಕೆನಾ. ತೋರಿಸ್ಕೊಡ್ತೀನಿ. ಈಗ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬಸವನಗುಡಿ ಕಾಲೇಜ್ ಇದು. ಇದರಲ್ಲಿ ಈಗ ಸಿವಿಲ್ ನೋಡ್ತಾ ಇರ್ಬೋದು ನೀವು. 1 ಜನರಲ್ಗೆ 70,000 ಇದೆ, ಅದೇ 2 ಜನರಲ್ಗೆ ನಿಮಗೆ 49,000 ಇದೆ. ಅದೇ ರೀತಿ ನಿಮಗೆ 3A ಜನರಲ್ಗೆ 35,000 ಇದೆ. ಜನರಲ್ ಮೆರಿಟ್ ತೋರಿಸ್ತೀನಿ ನಿಮಗೆ. ಜನರಲ್ ಮೆರಿಟ್ಗೆ 32,000. ಅದೇ ನಿಮ್ದು ಏನಾದರೂ ST SC ಕ್ಯಾಟಗರಿ ರಿಸರ್ವೇಷನ್ ಇತ್ತು ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು 91,000 ಇದೆ, 82,000 ಇದೆ. ಸೊ ಖಂಡಿತ ನೀವು ಆಪ್ಷನ್ ಕರೆಕ್ಟಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಚೆನ್ನಾಗಿರೋ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಈಗ ಎಲೆಕ್ಟ್ರಿಕಲ್ ನೋಡೋಣ. ಸೊ ಎಲೆಕ್ಟ್ರಿಕಲ್ಲು 18,000 ಇದೆ, ನೆಕ್ಸ್ಟು 17,000, ಜನರಲ್ ಮೆರಿಟಲ್ಲಿ 10,000. ಅದೇ ರೀತಿ ನಿಮಗೆ SC ಜನರಲ್ಲಿ 53,000. ಇದು ನಾನು ತೋರಿಸ್ತಾ ಇರೋದು ನಿಮಗೆ ರೌಂಡ್ 3 ಕಟ್ ಆಫು. ಇದು ಬೇಕು ಅಂತ ಹೇಳಿದ್ರೆ ಹೇಳಿದ್ನಲ್ಲ, ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಈಗ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಒಂದು ಕಾಲೇಜಲ್ಲಿ ನೋಡ್ತಾ ಇರ್ಬೋದು ನೀವು. ಈಗ ಎಲೆಕ್ಟ್ರಾನಿಕ್ಸ್ ಚೆಕ್ ಮಾಡೋಣ. ಇದರಲ್ಲಿ 2A ಜನರಲ್ 68,000, ಅದೇ ರೀತಿ ನಿಮಗೆ 3A ಜನರಲ್ 58,000, ಅದೇ ರೀತಿ ಜನರಲ್ ಮೆರಿಟ್ 46,000. ನೆಕ್ಸ್ಟು ನಿಮ್ದೇನಾದರೂ SC ST ಕ್ಯಾಟಗರಿ ರಿಸರ್ವೇಷನ್ ಇತ್ತು ಅಂತ ಹೇಳಿದ್ರೆ 1,30,000, 60,000 ಈ ಥರ ಇದ್ರೂ ಕೂಡ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು 1 lakh ಮೇಲಿದೆ ನನಗೆ ಕಾಲೇಜ್ಗಳು ಸಿಗುತ್ತಾ? ಖಂಡಿತ ಸಿಗುತ್ತೆ. ನಿಮ್ಮ ರ್ಯಾಂಕು 2 lakh ಮೇಲಿದ್ರು ಕೂಡ ನಿಮಗೆ ಕಾಲೇಜ್ ಸಿಗುತ್ತೆ. ಬಟ್ ಟಾಪ್ ಕಾಲೇಜ್ ಆಗಿರೋದಿಲ್ಲ, ಒಂದು ಆವ್ರೇಜ್ ಕಾಲೇಜ್ ಆಗಿರುತ್ತೆ. ಮತ್ತು ನಿಮಗೆ ಬೇಕಾಗಿರೋ ಬ್ರ್ಯಾಂಚು ಆ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇದೆ ಅದನ್ನು ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಖಂಡಿತ ನಿಮಗೂ ಕೂಡ ಕಾಲೇಜ್ ಸಿಗುತ್ತೆ. ನಿಮಗೆ ತೋರಿಸ್ಕೊಡ್ತೀನಿ ಈಗಲೇ. ಈಗ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಮೂಡುಬಿದಿರೆಯಲ್ಲಿರೋದು. ಸೊ ಇದರಲ್ಲಿ ಜನರಲ್ ಮೆರಿಟ್ ನೋಡ್ತಾ ಇರ್ಬೋದು ನೀವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 68,000 ಇದೆ. ಅಕಸ್ಮಾತ್ ನಿಮ್ಮ ರಿಸರ್ವೇಷನ್ನು SC ಕ್ಯಾಟಗರಿ ಅಥವಾ ST ಕ್ಯಾಟಗರಿ ಇತ್ತು ಅಂತ ಹೇಳಿದ್ರೆ 1,57,000 ಇದೆ, 2,29,000 ಇದೆ. ಈ ರೀತಿ ವೇರಿ ಆಗ್ತಾ ಹೋಗುತ್ತೆ. ಈಗ ಕಂಪ್ಯೂಟರ್ ಸೈನ್ಸ್ ನೋಡೋಣ. ಇದರಲ್ಲಿ 1,77,000 ಇದೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ. ಅದೇ ರೀತಿ ಜನರಲ್ ಮೆರಿಟ್ಗೆ ನಿಮಗೆ 76,000 ಇದೆ. ಅದೇ ರೀತಿ SC ಅಥವಾ ST ಕ್ಯಾಟಗರಿ ರಿಸರ್ವೇಷನ್ ಇತ್ತು ಅಂತ ಹೇಳಿದ್ರೆ
2 ಲ್ಯಾಕ್ ಮೇಲೆ ಇದ್ರೂ ಕೂಡ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗ್ತಾ ಹೋಗುತ್ತೆ. ಎಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಆಪ್ಷನ್ ಟ್ರೀ ಮೇಲೆ. ಸೊ ಆಪ್ಷನ್ ಟ್ರೀ ಯಾವ ರೀತಿ ಮಾಡೋದು ಅದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಆಪ್ಷನ್ ಟ್ರೀ ಸ್ಟಾರ್ಟ್ ಆದ ತಕ್ಷಣ ನಾನೇ ನಿಮಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಾಕು. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ನಿಮಗೆ ರ್ಯಾಂಕ್ ಎಷ್ಟೇ ಇದ್ರೂ ಕೂಡ ನಿಮ್ಮ ಆಪ್ಷನ್ ಟ್ರೀ ಮೇಲೆ ನಿಮಗೆ ಕಾಲೇಜ್ ಸಿಗುತ್ತಾ, ಯಾವ ಕಾಲೇಜ್ ಸಿಗ್ಬೋದು, ಯಾವ ಬ್ರ್ಯಾಂಚ್ ಸಿಗ್ಬೋದು, ಈ ರೀತಿ ಗೊತ್ತಾಗುತ್ತೆ. ಸೊ ಆಪ್ಷನ್ ಟ್ರೀ ನೀವು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಪ್ಯಾಟ್ ರಿಜಿಸ್ಟ್ರೇಷನ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ.